Got it. Some water birth related doubts, okay? Tell me. Is water birth safe for the baby? Yes. Now you want a long answer? Who is eligible for water birth? So I'll first explain why water birth is safe. See, even in pregnancy, the baby is in water, in that bag of waters. When they say water break, why? Because the fetus grows in a bag of water. It's called an amniotic sac. That is amniotic fluid. The magu is in water for 9 months. Water birth adre, the baby comes from that, bag of waters in the uterus into the water of the tub. They don't breathe till they come to air, which is why it is safe. Infection to ಧ್ಯಾನ ಕೊಡಬೇಕು, ಅದು ನಾವು ಮಾಡ್ತೀವಿ. ಬಟ್ ಬೇಬೀಸ್ ವಿಲ್ ನಾಟ್ ಬ್ರೀತ್ ಟಿಲ್ ದೇ ಫೀಲ್ ಏರ್ ಆನ್ ದ ಫೇಸ್. ಸೊ ಈ ವಾಟರ್ ಇನ್ ದಿ ಯೂಟ್ರಸ್ ಆ ಬ್ಯಾಗಲ್ಲಿ ಇರೋ ಫ್ಲೂಯಿಡ್ಗೂ ಸಡನ್ನಾಗಿ ಆಚೆಗೆ ಬಂದಾಗ ಆಚೆ ಇರೋ ವಾಟರ್ಗೂ ಮಿಕ್ಸ್ ಆಗುತ್ತೆ. ಹೌದು, ಹಾಂ, ಅದಾಗತ್ತೆ. ಅದು ಎಷ್ಟೊತ್ತಿರತ್ತೆ ಮಗು ಯೂಶಲಿ? ನೋ 1 ನಿಮಿಷ. ಆಚೆ ಬಂದರೆ ನಾವು ಕೈಯಿಂದ ನಾವು ತನಕ ಲಿಫ್ಟ್ ಮಾಡ್ತೀವಿ, ಅಲ್ಲಿ ಬಿಡ್ತಾ ಇಲ್ಲ, ಜಸ್ಟ್ ಟು ಬಿ. ಬಟ್ ಆ 1 ನಿಮಿಷ ಟ್ರಾನ್ಸಿಷನಲ್ಲಿ ದ ಬೇಬಿ ಇಸ್ ಸೇಫ್, ದೇ ಡೋಂಟ್ ಬ್ರೀತ್. ಸೊ ದ್ಯಾಟ್ ಈಸ್ ಒನ್. ಮೋಸ್ಟ್ಲಿ ಲೋ ರಿಸ್ಕ್ ಜನ ಮೋಸ್ಟ್ಲಿ ಎಲ್ಲ ಟ್ರೈ ಮಾಡ್ಬೋದು. ಸ್ವಲ್ಪ ಹೈ ರಿಸ್ಕ್ ಕಾಂಪ್ಲಿಕೇಶನ್ಸ್ ಇದ್ದರೆ ಮಾಡೋಕ್ಕಾಗಲ್ಲ ವಾಟರ್ ಬರ್ತ್. ಸಪೋಸ್ ಪ್ರೀವಿಯಸ್ ಸೆಕ್ಷನ್ ಇದ್ದರೆ, ಮುಂಚೆ ಸೆಕ್ಷನ್ ಆಗಿದೆ, ಆವಾಗ ನಾವು ವಾಟರ್ ಬರ್ತ್ ಕೊಡೋಕ್ಕಾಗಲ್ಲ. ವಾಟರ್ ಇಮೋಷನ್ ಕೊಡ್ಬೋದು, ಅಂದರೆ ಹೆರಿಗೆ ನೋವು ಇರುವಾಗ ನೀವು ನೀರಿನಲ್ಲಿ ಇರ್ಬೋದು, ಬಟ್ ಡೆಲಿವರಿಗೆ ಆಚೆ ಬರಬೇಕು. BP ತುಂಬ ಹೈ ಹೋಗ್ತಾ ಇದ್ರೆ, ಅಥವಾ ಜ್ವರ ಬರ್ತಾ ಇದ್ರೆ, ಅಥವಾ ಇನ್ಫೆಕ್ಷನ್ದು ಏನೋ ಸೈನ್ ಇದ್ದರೆ ನೀರಿನಲ್ಲಿ ಹೋಗೋಕ್ಕಾಗಲ್ಲ. ಅರ್ಥ ಆಯಿತು. ಸಪೋಸ್ ಡಯಾಬಿಟೀಸ್ ಇದ್ರೇನು ನೀರಿನಲ್ಲಿ ಇರ್ಬೋದು, ಡೆಲಿವರಿಗೆ ಆಚೆ ಬರಬೇಕು. ಬಟ್ BP, ಜ್ವರ ಅಥವಾ ಇನ್ಫೆಕ್ಷನ್ ಇದ್ದರೆ ಹೋಗೋಕ್ಕಾಗಲ್ಲ ನೀರಿನಲ್ಲಿ. ಬಟ್ ದ್ಯಾಟ್ ಈಸ್ ಸ್ಟಿಲ್, ಇದೆಲ್ಲ ಸೇರಿ ಮೇ ಬಿ 20% ವಿಮೆನ್ ಇರ್ಬೋದು. 80%ಗೆ ವಾಟರ್ ಬರ್ತ್ಗೆ ಎಲಿಜಿಬಲ್ ಇದ್ದಾರೆ. ಕ್ಯಾನ್ ಫಸ್ಟ್ ಟೈಮ್ ಮದರ್ಸ್ ಚೂಸ್ ವಾಟರ್ ಬರ್ತ್? ಡೆಫಿನೆಟ್ಲಿ. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟರ್ ಬರ್ತ್ ಪ್ರಾಪರ್ಲಿ, ವಿಚ್ ವಿ ಡೂ ಇನ್ ಆರ್ ಕನ್ಸಲ್ಟೇಷನ್ಸ್. ನೀವು ಬನ್ನಿ, ನಾವು ಹೇಳ್ತೀವಿ ಎಲ್ಲ ವಾಟರ್ ಬರ್ತ್ಸು ರಿಸ್ಕ್ಸ್ ಏನು, ಬೆನಿಫಿಟ್ಸ್ ಏನು, ಆ ಥರ. ಬಟ್ ಫಸ್ಟ್ ಟೈಮ್ ಮದರ್ಸ್ ಆರ್ ಕಂಪ್ಲೀಟ್ಲಿ ಎಲಿಜಿಬಲ್. ಈ ವಾಟರ್ ಬರ್ತ್ ಟೈಮಲ್ಲಿ ವಾಟ್ ಕ್ಯಾನ್ ಗೋ ರಾಂಗ್? ಅಂದರೆ ಎಮರ್ಜೆನ್ಸಿ ಕ್ರಿಯೇಟ್ ಆಗೋ ಸಿಚುವೇಶನ್ ಏನಿರ್ಬೋದು? ಎನಿ ಬರ್ತ್ನಲ್ಲಿ ಥಿಂಗ್ಸ್ ಕ್ಯಾನ್ ಗೋ ರಾಂಗ್. ನಾರ್ಮಲ್ ಯಾವಾಗೂ ಆಗ್ಬೋದು. ಸೊ ಆಲ್ ದ ಪ್ರಾಬ್ಲಮ್ಸ್ ವಿಚ್ ಕ್ಯಾನ್ ಗೋ ರಾಂಗ್ ಆನ್ ಲ್ಯಾಂಡ್ ಕ್ಯಾನ್ ಗೋ ರಾಂಗ್ ಆನ್ ವಾಟರ್. ರೈಟ್. ಲ್ಯಾಂಡ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತದೆ, ಅದೇ ಪ್ರಾಬ್ಲಮ್ ನೀರಿನಲ್ಲೂ ಆಗ್ಬೋದು. ಬಟ್ ಸ್ಪೆಷಲ್ ಎಕ್ಸ್ಟ್ರಾ ರಿಸ್ಕ್ಸ್ ವಾಟರ್ ಬರ್ತಿಂದ ಅಲ್ವಾ. ಒಂದಂದರೆ ಆ ಇನ್ಫೆಕ್ಷನ್ದು ರಿಸ್ಕ್ ಸ್ವಲ್ಪ ಇದೆ. ಇಟ್ಸ್ ಮಿನಿಮಮ್ ರಿಸ್ಕ್, ನಾವು ತುಂಬ ಕಾಳಜಿ ತಗೊಳ್ತೀವಿ, ಆದರೆ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಇದೆ. ಇನ್ನೊಂದಂದರೆ ತುಂಬ ಡಿಹೈಡ್ರೇಷನ್ ಆಗುತ್ತೆ ಆ ನೀರಿನಲ್ಲಿ. ಪೀಪಲ್ ಫೀಲ್ ಲಿಟಲ್ ಫೇಂಟ್ ಗಿಡಿ. ಅದು ತುಂಬ ದೊಡ್ಡ ಪ್ರಾಬ್ಲಮ್ ಇಲ್ಲ. ಆ ಥರ ಅವ್ರಿಗೆ ಫೀಲಿಂಗ್ ಇದ್ದರೆ ನೀವು ಬನ್ನಿ ಆಚೆ, ಅಷ್ಟೇ. ಇಷ್ಟು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬಟ್ ಸ್ಟಿಲ್ ಅದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಅವ್ರದ್ದು ಡಿಸಿನೆಸ್ ಬರ್ತಾ ಇದೆಯಾ, ಗಿಡಿನೆಸ್ ಬರ್ತಾ ಇದೆಯಾ, ಬಿಕಾಸ್ ಇಟ್ಸ್ ಲಿಟಲ್ ಹಾಟ್ ಆ್ಯಂಡ್ ಡಿಹೈಡ್ರೇಟಿಂಗ್. ಇಟ್ಸ್ ಬಾಡಿ ಟೆಂಪ್ರೇಚರ್ ವಾಟರ್, ಇಟ್ಸ್ ನಾಟ್ ಕೂಲ್ ವಾಟರ್. ಸೊ ಸಮ್ಟೈಮ್ಸ್ ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಹೀಟಿಂದ ಸ್ವಲ್ಪ ಫೀಲಿಂಗ್ ಬರ್ತದೆ. ಅಷ್ಟೂ ಇಲ್ಲ, ಬಟ್ ಬೈ ಚಾನ್ಸ್ ಏನೋ ತೊಂದರೆ ಇದ್ದರೆ ಟು ಗೆಟ್ ಔಟ್ ಆಫ್ ದ ಟಬ್ ಟೇಕ್ಸ್ ಓನ್ಲಿ ಅ ಫ್ಯೂ ಮಿನಿಟ್ಸ್. ಸೊ ದ್ಯಾಟ್ ವೇ ಇಟ್ಸ್ ನಾಟ್, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನಾವು ರೂಟೀನಾಗಿ ಮಾಡ್ತಾಯಿದ್ದೀವಿ. ನಮ್ಮ ಆಸ್ಟ್ರಿಕಾನಲ್ಲಿ ಮೋರ್ ದೆನ್ 100 ವಾಟರ್ ಬರ್ತ್ಸ್ ಮಾಡಿದ್ದೀವಿ. ಆ್ಯಂಡ್ ಅಟ್ ಲೀಸ್ಟ್ 500 ವಿಮೆನ್ ವುಡ್ ಹ್ಯಾವ್ ಯೂಸ್ಡ್ ಇಟ್ ಇನ್ ಲೇಬರ್ ಫಾರ್ ಪೇನ್ ರಿಲೀಫ್. ನೋವು ಕಮ್ಮಿ ಮಾಡೋಕ್ಕೆ 500 ಜನ ಈಸಿಲಿ ತೊಗೊಂಡಿದ್ದಾನೆ ವಾಟರ್ ಇಮರ್ಷನ್ ಥೆರಪಿ. ಸೊ ಈ ವಾಟರ್ ಬರ್ತ್ ಟೈಮಲ್ಲೂ ಪೇನ್ ಮೆಡಿಕೇಶನ್ಸ್ಗಳು ಪ್ಯಾರಲಲಿ ರನ್ ಆಗಬಹುದಾ? ಸಪೋಸ್ ಪೆಥಿಡಿನ್ ಇಂಜೆಕ್ಷನ್ ಕೊಡ್ತಾ ಇರೋದು ಔಷಧಿ ತಗೋಬೋದು. ಇಂಜೆಕ್ಷನ್ ತಗೊಂಡಿದ ಮೇಲೆ ನೀರಿನಲ್ಲಿ ಇರ್ಬೋದು. ಬಟ್ ಎಪಿಡ್ಯೂರಲ್ ಆನೆಸ್ಥೇಷಿಯಾ ಅದು ಮಾಡೋಕ್ಕಾಗಲ್ಲ. ಎಪಿಡ್ಯೂರಲ್ ಬೆಡ್ ಮೇಲೆ ಇರ್ತೀವಿ, IV ಡ್ರಿಪ್ ಕೊಡಿರ್ತೀವಿ, ಕಥೀಟರ್ ಇರುತ್ತೆ ಎಲ್ಲ, ಬಿಕಾಸ್ ದಟ್ ಈಸ್ ಅ ಫುಲ್ ಆನೆಸ್ಥೇಷಿಯಾ. ಬಟ್ ಸೊ ಡಿಪೆಂಡ್ಸ್ ಆನ್ ದ ಔಷಧಿ. ಸ್ವಲ್ಪ ಔಷಧಿ ತಗೋಬೋದು, ಸ್ವಲ್ಪ ಆಗಲ್ಲ. ರಿಕವರಿ ಫಾಸ್ಟರ್ ಇರುತ್ತಾ ಆಫ್ಟರ್ ವಾಟರ್ ಬರ್ತ್? ಯಾವುದೋ ನಾರ್ಮಲ್ ಡೆಲಿವರಿನಲ್ಲಿ ರಿಕವರಿ ಫಾಸ್ಟರ್ ಇರುತ್ತೆ ಕಂಪೇರ್ಡ್ ಟು ಸೆಕ್ಷನ್, ಮಚ್ ಫಾಸ್ಟರ್. ನಾರ್ಮಲ್ ಡೆಲಿವರಿ ಅದೇ ನನ್ನ ನಾರ್ಮಲ್ ಡೆಲಿವರಿ ಆದಮೇಲೆ 2 ಅವರ್ಸ್ ಆದಮೇಲೆ ನಾನೇ ಸ್ನಾನ ತಗೊಂಡಿದ್ದೆ. ಅದೇ ರೂಟೀನಾಗಿ ನೋಡ್ತೀವಿ ನಮ್ಮ ಹಾಸ್ಪಿಟ್ಲಲ್ಲಿ. ನಾರ್ಮಲ್ ಡೆಲಿವರಿ ಆದರೆ ಅರ್ಧ ಗಂಟೆನಲ್ಲಿ ನೀವು ವಾಕ್ ಮಾಡ್ಬೋದು. ಸೆಕ್ಷನ್ ಇದ್ದರೆ ಫುಲ್ ರಿಕವರಿ ಇದೆ. ಸೊ ಎನಿ ನಾರ್ಮಲ್ ಡೆಲಿವರಿ ಈಸ್ ಅ ಕ್ವಿಕ್ಕರ್ ರಿಕವರಿ. ವಾಟರ್ ಬರ್ತ್ ವರ್ಸಸ್ ನಾರ್ಮಲ್ ಬರ್ತ್ ಆನ್ ಲ್ಯಾಂಡ್ ಅಷ್ಟು ಡಿಫ್ರೆನ್ಸ್ ಇಲ್ಲ. ಬೋತ್ ಆರ್ ಕ್ವಿಕ್ ರಿಕವರೀಸ್. ಸಮ್ಟೈಮ್ಸ್ ವಾಟರ್ ಬರ್ತ್ನಲ್ಲಿ ರಿಕವರಿ ಈಸಿ ಆಗುತ್ತೆ, ಬಿಕಾಸ್ ಆ ಟೇರಿಂಗ್ ಬರಲ್ಲ ಯೂಶ್ವಲಿ. ವಾಟರ್ ಬರ್ತ್ ರಿಡ್ಯೂಸ್ ದ ರಿಸ್ಕ್ ಆಫ್ ಟೇರಿಂಗ್. ಸ್ಟಿಚಸ್ ಎಲ್ಲ ಸ್ವಲ್ಪನೂ ಇರಲ್ಲ.
ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ಅಬೌಟ್ ವಾಟರ್ ಬರ್ತ್. ನೌ ಕಮ್ಸ್ VBAC ಅಲ್ಲ, ವೆಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್. ಐ ಥಿಂಕ್ ಇದೆಲ್ಲ ತುಂಬ ಹೆಣ್ಮಕ್ಳ ಕಾಮನ್ ಪರ್ಸೆಪ್ಷನ್ ಆ್ಯಂಡ್ ಅ ಬಿಲೀಫ್. ಒಂದ್ಸತಿ ಸಿ ಸೆಕ್ಷನ್ ಆದರೆ ಯಾವಾಗಲೂ ಸಿ ಸೆಕ್ಷನ್ ಅಂತ. ಹೌದು. ಇಸ್ ಇಟ್ ಟ್ರೂ? No, it's not true. It is a myth. And it is a ಎಲ್ಲರಿಗೆ ಇದೆ ಅನ್ಸುತ್ತೆ. ಇದು ನಾಟ್ ಲೈಕ್ ಸ್ವಲ್ಪ ಜನ ಥಿಂಕ್ ಮಾಡ್ತೇವೆ. ಆಲ್ಮೋಸ್ಟ್ ಎಲ್ಲರಿಗೆ ಅನ್ಸುತ್ತೆ ಒಂದು ಸತಿ ಸಿ ಸೆಕ್ಷನ್ ಆದರೆ ಇನ್ನೊಂದು ಸತಿ ಸಿ ಸೆಕ್ಷನ್ ಮಾಡಬೇಕಂತ. ನೋ, ಸಿ ಸೆಕ್ಷನ್ ಇದ್ದರೆ ರಿಸ್ಕ್ಸ್ ಇನ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ ಡೂ ಗೋ ಅಪ್. ಅದು ಕಾರಣೇನು ನಾವು ಹೇಳ್ತೀವಿ ಸುಮ್ಮನೆ ಫಸ್ಟ್ ಟೈಮ್ ಸಿ ಸೆಕ್ಷನ್ ಮಾಡಿಬಿಡಿ, ಅದರಿಂದ ನೆಕ್ಸ್ಟ್ ಟೈಮ್ ನೀವು ರಿಸ್ಕ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಒಂದು ಸಿ ಸೆಕ್ಷನ್ ಆದರೆ ರಿಸ್ಕ್ಸ್ ಜಾಸ್ತಿ ಇರುತ್ತೆ. ಎಸ್, ಮಾನಿಟ್ರಿಂಗ್ ತುಂಬ ಕ್ಲೋಸಾಗಿ ಮಾಡಬೇಕು. ಡಾಕ್ಟರ್ ವಿಲ್ ಬಿ ಇನ್ ದ ಹಾಸ್ಪಿಟಲ್, ನರ್ಸಸ್ ತುಂಬ ಧ್ಯಾನ ಕೊಡ್ತಾರೆ. ಬಟ್ 50-60% ಜನರು ಒಂದು ಸಿ ಸೆಕ್ಷನ್ ಆದಮೇಲೂ ನೆಕ್ಸ್ಟ್ ಟೈಮ್ ನಾರ್ಮಲ್ ಡೆಲಿವರಿ ಮಾಡ್ಬೋದು ಈಸಿಲಿ. ಟಿಪ್ಸ್ ದೇರ್? ತುಂಬ ಅದು ಎಲ್ಲ ಒಂದ್ಸತಿ ಹೇಳೋಕ್ಕಾಗಲ್ಲ. ಬಟ್ ಐ ಥಿಂಕ್ ನಿಮಗೆ VBAC ಬೇಕಿದ್ರೆ, ವಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಬೇಕಿದ್ರೆ 2 ಥಿಂಗ್ಸ್. 1, ಹಾಸ್ಪಿಟಲ್ ಹುಡುಕಬೇಕು ಎಲ್ಲಿ VBACದು ಎಕ್ಸ್ಪರ್ಟೀಸ್ ಇದೆ. ಅದು ನಮ್ದು ಒಂದು ಸ್ಪೆಷಾಲಿಟಿ ಇದೆ. ಇನ್ನು ಬ್ಯಾಂಗ್ಳೂರಲ್ಲಿ ಮೇ ಬಿ 4-5 ಹಾಸ್ಪಿಟಲ್ಸ್ ಮ್ಯಾಕ್ಸಿಮಮ್ ಇರ್ಬೋದು ಯಾರು VBACನಲ್ಲಿ ಸ್ಪೆಷಲೈಸ್ ಮಾಡ್ತಾರೆ. ಬಿಕಾಸ್ VBAC ಮಾಡ್ಬೋದು, ಬಟ್ ಸ್ವಲ್ಪ ತರೀಕ ಇದೆ, ಸ್ವಲ್ಪ ನಾವು ತುಂಬ ಓದಿದ್ದೀವಿ, ತುಂಬ ನಮ್ದು ಫುಲ್ ಸಿಸ್ಟಮ್ ಇದೆ ಅದಕ್ಕೋಸ್ಕರ. ಸೊ ಸರಿಯಾಗಿ ಹಾಸ್ಪಿಟಲ್ ಹುಡುಕಬೇಕು. ಎರಡನೇ ಅಂದರೆ VBACಗೆ ಈವನ್ ಮೋರ್ ನಾನು ಹೇಳ್ತೀನಿ, ಎಕ್ಸಸೈಸ್ ಮಾಡಬೇಕು, ಹೆಲ್ದಿ ಲೈಫ್ ಸ್ಟೈಲ್ ಇರಲೇಬೇಕು. ಅದು 2. ಬಟ್ ದ ಫಸ್ಟ್ ಒನ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಥರ ಹಾಸ್ಪಿಟಲ್ ಬಂದುಬಿಡ್ತೀವಿ, ನಾವು ಎನಿವೇ ಎಕ್ಸಸೈಸ್ ಮಾಡ್ತೀವಿ ಅದಾದಮೇಲೆ.